ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಫ್ರೈಡೇ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಚಿನ್ನಿಮಗೆ ತುಂಬ ದಿವಸದಿಂದ ದೇವರಿಗೆ ಪೂಜೆಗೆ ಹೋಗ್ಬೇಕಂತ ಅನ್ಕೊತಾ ಇದ್ದೆ, ಕಬ್ಬಾಳಮ್ಮ ದೇವರಿಗೆ. ಏಕೆಂದರೆ ನಮಗೆ ಹೆಣ್ಮಗುನೇ ಬೇಕು ಅಂತ ಹೇಳಿ ಸುಮಾರು ದೇವರಲ್ಲಿ ನಾವು ಹರಕೆ ಹೊತ್ಕೊಂಡಿದ್ರಿ. ಅದರಲ್ಲಿ ಕಬ್ಬಾಳಮ್ಮ ದೇವರು ಸಹ ಒಂದು. ಕಬ್ಬಾಳಮ್ಮ ದೇವರಿಗೆ ಪೆಂಡಿಂಗ್ ಇತ್ತು ಪೂಜೆ ಅಂತ ಹೇಳಿ, ಪೂಜೆನ ಮುಗಿಸ್ಕೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ರಿ. ಇರು, ಅಣ್ಣ ಕೊಡುತ್ತಿರೋ. ನಿಧಾನಮ್ಮ. ಮಗು ಬಿದ್ದೋಯ್ತು. ಬಿಡು ಮಗು ಕೈಲಿ ಬಿಟ್ಬಿಡು ಚಪಾತಿಯು. ಚಿನ್ನಿಮ ಏನು ಡೋಲ್ ಹೊಡಿಯೋದೆಲ್ಲ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ಲು. ಅದೇ ಟೈಮ್ಗೆ ನನ್ನ ಮೇಲೆ ಮಲ್ಕೊಂಡ್ಬಿಟ್ಲು. ಬಟ್ ಮಕ್ಕಳು ಎಷ್ಟೇ ಗಲಾಟೆ ಮಾಡಿದ್ರು, ಎಷ್ಟೇ ತರಲೆ ಮಾಡಿದ್ರು, ಫೈನಲಾಗಿ ಅವ್ರು ಮಲ್ಕೊಂಡ ಮೇಲೆ ಅವ್ರನ್ನ ನೋಡಿದಾಗ ಏನೋ ಒಂಥರ ಅಯ್ಯೋ ಅನಿಸುತ್ತೆ ನನಗೆ. ಏಕೆಂದರೆ ಯಾವುದೋ ಒಂದು ಟೆನ್ಷನಲ್ಲಿ ಬೈದಿರ್ತೀರಿ, ಜೋರಾಗಿ ಮಾತಾಡಿರ್ತೀರಿ, ಬಟ್ ಅವ್ರು ಮಲ್ಕೊಂಡಾಗ ಏನೋ ಒಂಥರ ನಮಗೆ ಬೇಜಾರಾಗುತ್ತೆ, ಅಯ್ಯೋ ಮಗುನ ಬೈದ್ಬಿಟ್ರಲ್ಲ ಅಂತ ಹೇಳಿ. ಚಿನ್ನಿಮ ಆರಾಮಾಗಿ ಆಟ ಆಡ್ಕೊಂಡು ನಿದ್ದೆ ಮಾಡಿಬಿಟ್ಲು ಸ್ನಾನ ಮಾಡಿದಾದಮೇಲೆ. ಅಮ್ಮ ಜೊತೆಲಂತೂ ಕಂಪ್ಲೀಟಾಗಿ ಆಟ ಆಡ್ಕೊಂಡು ನಿದ್ಬಿಡ್ತಾಳೆ. ಮಾರ್ನಿಂಗು ಒಂದು 6 o'clockಗೆ ಮನೆ ಬಿಟ್ಟರೆ ನಾವು ಕಬ್ಬಾಳಮ್ಮ ದೇವರಿಗೆ ಹೋಗಬೇಕು ಅಂತ ಹೇಳಿ. ನೈಟೇ ಎಲ್ಲ ಒಂದು ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ರಿ. ಮಾರ್ನಿಂಗ್ ಒಂದು ಸ್ವಲ್ಪ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿಕೊಂಡು ದೇವರಿಗೆ ಹೊರಟ್ರಿ. ಚಿನ್ನಿಮ ಅಂತೂ ಕಾರಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ನನಗಂತೂ ತುಂಬ ಭಯ ಆಗ್ತಾಯಿತ್ತು, ಯಾಕೆಂದರೆ ತುಂಬ ಗಾಳಿ ಇತ್ತು ಕಾರಲ್ಲಿ. ಎಲ್ಲಿ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಮಗುವಿಗೆ ಅಂತ ಅನ್ಕೊತಾ ಇದ್ದೆ. ಹಸ್ಬೆಂಡು ಆದಷ್ಟು ಸ್ಲೋ ಆಗಿ ಡ್ರೈವ್ ಮಾಡ್ತಾಯಿದ್ರು. ಚಿನ್ನಿಮ ಡೋರ್ ಬಿಟ್ಟು ಬರ್ತಾನೆ ಇಲ್ಲ, ಡೋರ್ನ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಅಂದರೆ ಇದು ಫಸ್ಟು ಒಂದು ರೈಡು ಚಿನ್ನಿಮಗೆ, ಅದು ಕಾರಲ್ಲಿ. ಆಚೆಗಡೆ ವೆಹಿಕಲ್ಸ್ ಬರ್ತಿದೆಯೋ ಇಲ್ಲೋ ನೋಡಿಕೊಂಡು ನಾವು ಒಂದು ಸ್ವಲ್ಪ ಚಿನ್ನಿಮನ ಆಟ ಆಡಿಸ್ಕೊಂಡಿದ್ರಿ. ಎಷ್ಟೇ ಹುಷಾರಾಗಿದ್ದರೂ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗೋಗುತ್ತೆ ಮಕ್ಕಳಿಗೆ, ಅದೊಂದು ಭಯ ಇತ್ತು. ಅದಾದಮೇಲೆ ಚಿಂಟುನು ಸಹ ಮಾತಾಡಿಕೊಂಡು ಬರ್ತಾಯಿದ್ದೆ, ಎಲ್ಲಿ ಹೋಗ್ತಾ ಇರೋದು ಏನು ಅಂತ ಹೇಳಿ. ಅದಾದಮೇಲೆ ನಮಗೆ ಪ್ರತಿ ಸರಿ ನಾವು ಆ ರೋಡಲ್ಲಿ ಹೋಗಬೇಕಾದ್ರೆ ವಾಸವಿ ಅಂತ ಅಂದ್ಕೊತೀನಿ, ವಾಸವಿ ಹೋಟೆಲ್. ಅದು ಏನೋ ದೋಸೆ ತುಂಬ ಚೆನ್ನಾಗಿ ಕೊಡ್ತಾರೆ. ಯಾರಾದರೂ ಈ ಒಂದು ರೋಡ್ ಸೈಡ್ ಬಂದರೆ, ಆ ಒಂದು ಬೇಲಿ ಕನಕಪುರ ರೋಡ್ ಬಂದರೆ ಒಂದ್ಸಲ ಟ್ರೈ ಮಾಡಿ. ಫೈನಲಾಗಿ ದೇವಸ್ಥಾನಕ್ಕೆ ರೀಚ್ ಆದ್ರಿ. ಚಿನ್ನಿಮ ಅಂತೂ ತುಂಬ ಕ್ಯೂಟಾಗಿ ನಗ್ತಾಯಿದ್ಲು. ಅಲ್ಲಿ ಹೋಗೋ ಬರೋರೆಲ್ಲ ಮಗು ತುಂಬ ಕ್ಯೂಟಾಗಿದೆ ಅಂತ ಎತ್ಕೊತಾ ಇದ್ರು, ಬಟ್ ಅಮ್ಮ ಯಾರಿಗೂ ಕೊಡ್ತಾ ಇರಲಿಲ್ಲ, ದೃಷ್ಟಿ ಆಗೋಗ್ಬಿಡುತ್ತೆ ಅಂತ ಹೇಳಿ. ಚಿಂಟು ಮತ್ತು ನಮ್ಮ ಅಕ್ಕ ಮಗಳಿಬ್ಬರೂ ಒಂದು ಕೈಗೆ ಸಿಗ್ತಾನೆ ಇರಲಿಲ್ಲ, ಏನು ಓಡ್ತಾನೆ ಇದ್ದರು. ನಾವು ದೇವಸ್ಥಾನಕ್ಕೆ ರೀಚ್ ಆಗೋಷ್ಟರಲ್ಲಿ ಅವ್ರು 2 ರೌಂಡ್ ಬಂದಿರ್ತಾಯಿದ್ರು. ನಾವಂತೂ ಒಂದು ಸ್ವಲ್ಪ ಬೇಗ ದೇವಸ್ಥಾನ ಒಳಗಡೆ ಬರ್ತಾಯಿದ್ರೆ. ತುಂಬ ಚೆನ್ನಾಗಿ ದೇವಸ್ಥಾನ ರೆಡಿ ಮಾಡಿದ್ದಾರೆ, ಆದರೆ ಮುಂದ್ಗಡೆಯಿಂದ ಇನ್ನೂ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ದೇವಸ್ಥಾನನ ರೆಡಿ ಮಾಡಿದ್ದಾರೆ, ಬಟ್ ಮುಂದೆಯಿಂದ ಎಂಟ್ರಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆದರೆ ಕೋಳಿ ಕುಯ್ಯೋಕ್ಕೆ ಅಥವಾ ಕುರಿ ಕಟ್ ಮಾಡೋದಕ್ಕೆ ನಮಗೆ ದೇವಸ್ಥಾನದ ಒಳಗಡೆ ಅಲೋ ಮಾಡಲಿಲ್ಲ, ದೇವಸ್ಥಾನದ ಆಚೆ ಮಾಡ್ಕೋಬೇಕಂದ್ರು. ಅದೊಂದು ಬೇಜಾರಾಯಿತು. ಇದೇನಪ್ಪ ಹೊಸದಾಗಿ ಎಲ್ಲ ರೂಲ್ಸ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಓಕೆ ಪೂಜೆಗೆ ದೇವ್ರಿಗೆ ದರ್ಶನ ಆಯ್ತಲ್ವ, ದೇವ್ರ ದರ್ಶನ ಆದಮೇಲೆ
ಕೋಳಿ ಕುಯ್ಕೊಂಡು ಹೋಗೋಣ ಅಂಥೇಳಿ ನಾನು ನಮ್ಮ ಹಸ್ಬೆಂಡ್ ಅಂದ್ಕೊಂಡ್ರಿ. ದೇವರಿಗೆ ಅಲಂಕಾರ ಎಲ್ಲ ಬಂದು ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ದೇವ್ರನ್ನ ಅಲಂಕಾರದಲ್ಲಿ ನೋಡೋಕ್ಕೆ ಒಂದೆರಡು ಕಣ್ಣು ಸಾಲದು. ನಾನು ತುಂಬ ದಿವಸದಿಂದ ಆಸೆ ಇತ್ತು ಹೋಗಬೇಕು ಅಂತ ಹೇಳಿ. ಚಿಂಟು ಹುಟ್ಟಿದಾಗ ಹೋಗಿದ್ದು ಕಬ್ಬಾಳಮ್ಮಗೆ, ಮತ್ತೆ ಹೋಗಿರಲಿಲ್ಲ. ನನ್ನ ಪ್ರಕಾರ ಈ ದೇವರಿಗೆ ತುಂಬ ಶಕ್ತಿ ಇದೆ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ದೇವರಿಗೆ ತುಂಬ ಶಕ್ತಿ ಇದೆ. ಭಕ್ತಿಯಿಂದ ಕೈ ಮುಗಿದು ದೇವರಿಗೆ ಏನೇ ಬೇಡ್ಕೊಂಡ್ರು ಅದು ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸಣ್ಣದಾಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅಮ್ಮನ ಕರ್ಕೊಂಡು ಒಂದು ರೌಂಡ್ ಬಂದರೆ, ಶಾಪಿಂಗಲ್ಲಿ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಕೇಳೋದು ಕಾಮನ್ನು. ಬಟ್ ನನ್ನ ಮಗ ಏನೂ ಕೇಳಲಿಲ್ಲ, ಏಕೆಂದರೆ ಬರೀ ಕಳ್ಳೆಪುರಿನೇ ಇತ್ತು ಅಂಥೇಳಿ. ಆಟ ಸಾಮಾನುಗಳಂತೂ ಏನೂ ಕಾಣಿಸ್ಲಿಲ್ಲ. ಇಲ್ಲಾಂದರೆ ಎಲ್ಲ ಆಟ ಸಾಮಾನನ್ನು ತೊಗೊಂಡು ಬಂದುಬಿಡ್ತಾಯಿದ್ದ. ಅದಾದಮೇಲೆ ನಾವು ಕೋಳಿನ ಹುಡುಕ್ತಾಯಿದ್ರಿ. ದರ್ಶನ ಎಲ್ಲ ಹಾಗೆ ಆಚೆ ಬಂದ ಮೇಲೆ ಕೋಳಿನ ಕಟ್ ಮಾಡಬೇಕಂತೆ. ಅದು ಆಚೆ ಗೇಟಲ್ಲೇ ನೀವು ಕೋಳಿ ಕಟ್ ಮಾಡ್ಕೋಬೇಕಂತ ಹೇಳಿದರು. ತೀರ್ಥ ಎಲ್ಲ ಒಂದು ಸೈಡಲ್ಲಿ ಇಟ್ಟಿರ್ತಾರೆ, ಹೂವು ಮತ್ತು ಕುಂಕುಮ ಎಲ್ಲ ಒಂದು ಸೈಡಲ್ಲಿ ಇಟ್ಟಿರ್ತಾರೆ. ಅದನ್ನೆಲ್ಲ ತೊಗೊಂಡೋಗಿ ನೀವು ದೇವಸ್ಥಾನದ ಆಚೆಗಡೆ ಗೇಟಲ್ಲಿ ಕೋಳಿ ಅಥವಾ ಕುರಿಯನ್ನು ಕಟ್ ಮಾಡಿ ಪಕ್ಕದಲ್ಲಿ ಕೋಳಿ ಅಂಗಡಿ ಇತ್ತು ಅಂತ ಹೇಳಿ ಚಿಂಟು ಕೋಳಿನ ಕಟ್ ಮಾಡಿ ಅಲ್ಲಿ ತೊಗೊಂಬಂದು ಕ್ಲೀನಿಂಗ್ಗೆ ಕೊಟ್ಟಿದ್ರೆ, ಚಿಂಟು ಅಂತೂ ತುಂಬ ಬೇಜಾರು ಮಾಡ್ಕೊತಾ ಇದ್ದ. ಕೋಳಿನ ಕಟ್ ಮಾಡಿಬಿಟ್ರು ಅಪ್ಪ, ಕೋಳಿನ ಹಾಕ್ಬಿಟ್ರು, ಕಟ್ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದೆ. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಚಿಕ್ಕ ಮಕ್ಳ ಮುಂದೆ ಈಗ ಕೋಳಿ ಕಟ್ ಮಾಡೋದು ತಪ್ಪೆ, ಕುರಿ ಕಟ್ ಮಾಡೋದು ತಪ್ಪೆ, ಅವ್ರಿಗೆ ಏನಂದರೆ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ಅವ್ರಿಗೆ ಆನ್ಸರ್ ಮಾಡೋಷ್ಟ್ರಲ್ಲಿ ಸಾಕಾಗುತ್ತೆ. ಅದಾದಮೇಲೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಪ್ಲೇಸನ್ನ ತೋರಿಸಿದ್ರು ನಮ್ಮ ಹಸ್ಬೆಂಡು. ತುಂಬ ಚೆನ್ನಾಗಿತ್ತು. ಪಕ್ಕದಲ್ಲೇ ನೀರು, ಅದಾದಮೇಲೆ ನಿಮ್ಗೆ ಏನೇನು ಫೆಸಿಲಿಟಿ ಬೇಕೋ ಎಲ್ಲ ಇತ್ತು. ಇದು ಬಂದು ಒಂದು ಮಾವಿನಕಾಯಿ ತೋಟದಲ್ಲಿ ನಾವು ಅಡುಗೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ಇರೋರೆಲ್ಲ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ ಅಂತ ಹೇಳಿದರು. ಗಲೀಜೆಲ್ಲ ಮಾಡಬಾರ್ದು, ಮಾಡ್ಕೊಂಡಿದ್ದಾದ್ಮೇಲೆ ನಾವು ಆರಾಮಾಗಿ ನೀಟಾಗಿ ವಾಶ್ ಮಾಡಿ ಆ ಪ್ಲೇಸ್ ಎಲ್ಲ ನೀಟಾಗಿಟ್ಟರೆ ಸಾಕು ಅಂತ ಹೇಳಿದರು. ಚಿನ್ನಿಮ್ಮ ಅಂತೂ ಕಬ್ಬು ಅದು ಇದು ಒಂದು ಸ್ವಲ್ಪ ತಿನ್ಕೊಂಡು ಕುತ್ಕೊಂಡಿದ್ಲು. ಅಮ್ಮ ಬಂದ ತಕ್ಷಣ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಅಮ್ಮಗೆ ಮಗುಗೆ ಏನಾದರೂ ಒಂಚೂರು ಮಾಡಿ ತಿನ್ನಿಸ್ಬಿಡ್ಬೇಕು, ಇಲ್ಲ ಅಂದರೆ ಅಮ್ಮ ಅಂತೂ ನಾನು ತುಂಬಾ ಬೈತಾರೆ. ಎಲ್ಲೋದ್ರೂ ಅಮ್ಮ ಫಸ್ಟ್ ಬಂದ ತಕ್ಷಣ ಮಗುಗೆ ಸರಿ ಮಾಡಿಕೊಟ್ಬಿಡ್ತಾರೆ, ಒಂಚೂರು ಕೊಡ್ತಾರೆ. ಫಸ್ಟ್ ಮಗು ತಡೆಯೋದಿಲ್ಲ. ಇವ್ರಿಗೆ ಮನೇಲಿ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಬಂದಿದ್ರಿ, ಅದನ್ನು ರೆಡಿ ಮಾಡ್ಕೊಂಡ್ರಿ. ಅದಾದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಡುಗೆ ಮಾಡಿ ಒಂದು 10 ಜನಕ್ಕೆ ಬಡಿಸ್ಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ನನಗೆ. ಕೊನೆಗೆ ಊಟ ಎಲ್ಲ ರೆಡಿ ಆಗ್ತಾಯಿದೆ. ಒಂದು 5 ನಿಮಿಷದಲ್ಲಿ ಊಟ ಎಲ್ಲ ಫೈನಲಾಗಿ ಊಟಗಳೆಲ್ಲ ರೆಡಿಯಾಗಿ ಊಟಗಳೆಲ್ಲರಿಗೂ ಬಡಿಸಿದ್ರಿ. ಬಟ್ ಆ ವಿಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಬಂತು. ಅಲ್ಲಿ ಹಸು ಮೇಯಿಸೋರು, ಕುರಿಗಳು ಮೇಯಿಸೋರು, ಅಕ್ಕಪಕ್ಕದಲ್ಲಿರೋ ಸುಮಾರು ಜನ ಬಂದು ಊಟ ಮಾಡಿದ್ರು. ಮತ್ತು ಯಾರೋ ಒಬ್ಬರು ಬಂದು ಏನೋ ಪಕ್ಷಿಗಳನ್ನೆಲ್ಲ ಸುಟ್ಕೊಂಡು ತಿಂತಾಯಿದ್ರು. ಅವರು ಒಂದು 4-5 ಮುದ್ದೆ ರೈಸನ್ನು ತೊಗೊಂಡೋದ್ರು. ಕೊನೆಗೂ ತುಂಬ ಚೆನ್ನಾಗಾಯಿತು ನಮ್ಮ ಅಡುಗೆ. ಬಟ್ ನಾವಿದೆಲ್ಲ ಮುಗಿಸೋಷ್ಟರಲ್ಲಿ ಸಾಯಂಕಾಲ ಒಂದು 5 ಗಂಟೆ ಆಗಿತ್ತು. ಮನೆಗೆ ಲೇಟಾಗಿ ಹೋಗ್ತೀರಿ ಅಂತ ಅಂದ್ಕೊಂಡೆ ನಾನು, ಏಕೆಂದರೆ ಅಷ್ಟು ಲೇಟಾಗಿ ಹೋಗಿತ್ತು. ಅಡುಗೆಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಚಿನ್ನಿಮಾನ ನಿದ್ದೆ ಮಾಡ್ಸೋಣ ಅಂತೇಳಿ ಚಿನ್ನಿಮಗೆ ಚಿಕ್ಕದಾಗಿ ಒಂದು ಜೋಳಿ ರೆಡಿ ಮಾಡಿದ್ರಿ. ಬಟ್ ಚಿನ್ನಿಮಾನ ನಿದ್ದೆ ಮಾಡ್ಸೋಕ್ಕಾಗಲಿಲ್ಲ. ನಿದ್ದೆ ಮಾಡಿಸಿ ಸಾಕಾಯಿತು. ಜೋಲಿ ಕಟ್ಟೋಣ ಅಂತಂದರೆ ಈ ಚೇಪೆಕಾಯಿ ಮರದಲ್ಲೆಲ್ಲನೂ ಜೋಲಿ ಕಟ್ಟಿದ್ರೆ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಆದ್ರಿ. ಬಟ್ ಮಾವಿನಕಾಯಿ ಮರದಲ್ಲೆಲ್ಲ ಬೇರುಗಳೆಲ್ಲ ತುಂಬ ದೊಡ್ಡದಾಗಿತ್ತು. ಸ್ಯಾರಿ ಎಲ್ಲ ಹಾಕಿದ್ರೆ ತುಂಬ ಕೆಳಕ್ಕಾಗ್ತಾಯಿತ್ತು, ಜೋಲಿ ಎಲ್ಲ ಕಟ್ಟೋಕ್ಕಾಗ್ತಾಯಿರಲಿಲ್ಲ. ಬಟ್ ಆದ್ರೂ ಜೋಲಿನ ಟ್ರೈ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಜೋಲಿನ ಹಾಕಿದ್ರು. ಒಂದು 10 ನಿಮಿಷ ಮಗು ನಿದ್ದೆ ಮಾಡಿದ್ಲು. ಅದಾದಮೇಲೆ ನಾವು ಥಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಥಿಂಗ್ಸ್ ಎಲ್ಲ ನಾನು ಏನೇನು ಬೇಕು ಎಲ್ಲ ತೆಗೆದುಕೊಟ್ಟು ಎಲ್ಲ ಥಿಂಗ್ಸ್ನೆಲ್ಲ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಂಡ್ರಿ. ಬಟ್ ತುಂಬ ಚೆನ್ನಾಗಿತ್ತು. ನಮಗೆ ಈ ಗಾಳಿ ವಾತಾವರಣದಲ್ಲಿ ಅಡುಗೆ ಮಾಡೋದು ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಹರಕೆ ನಾವು ಹೊತ್ಕೊಂಡಿದ್ದೀರಿ. ಒಂದು ವೇಳೆ ಹರಕೆ ನಿಜ ಆದರೆ ಖಂಡಿತವಾಗ್ಲೂ ಇನ್ನೊಂದು ಸಲ ಹೋಗಿ ತುಂಬ ಚೆನ್ನಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಏಕೆಂದರೆ ವಾತಾವರಣ ಅಷ್ಟು ಚೆನ್ನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು. ತುಂಬ ಕಡೆ ಪ್ರಶಾಂತವಾಗಿ ಇರುವ ಜಾಗಗಳು ಸಿಗೋದಿಲ್ಲ. ಪಕ್ಕದಲ್ಲಿ ಮಾವಿನಕಾಯಿ ಆಗಿರ್ಬೋದು, ಹುಣಸೆ ಹಣ್ಣು,
ಸೌತೆಕಾಯಿ ಸುಮಾರು ಬೆಳೆಗಳನ್ನ ಹಾಕಿದ್ರು ಪಕ್ಕದಲ್ಲಿ. ನಾನು ಅಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಹುಣಸೆ ಮಾಡಾದ್ಮೇಲೆ ಹುರುಳಿಕಾಯಿ ಇದನ್ನೆಲ್ಲ ಕಿತ್ಕೊಂಡ್ಬಂದು ಎಲ್ಲ ಸ್ಟಾಕಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಬರೋದು ನೈಟ್ ಒಂದು 9 o'clock 9:30 ಆಗೋಯ್ತು. ಪ್ರಕಾರ ಒಂದು 11:30 ಆಗ್ತಾಯಿತ್ತು. ಯಾಕೆಂದರೆ ನಾವು ಒಂದು ಸ್ವಲ್ಪ ನೈಟ್ ಟೈಮ್ ಅಂತ ಹೇಳಿ ನಿಧಾನವಾಗಿ ಡ್ರೈವ್ ಪಾತ್ರೆ ಎಲ್ಲ ಕ್ಲೀನಿಂಗ್ ಮಾಡಿ ಸ್ವಲ್ಪ ಫುಡ್ ಎಲ್ಲ ಇತ್ತು. ಅಕ್ಕ ಬರ್ತ್ಡೇ ಇತ್ತು ಅಂತೇಳಿ ಕರೆಕ್ಟಾಗಿ ಶಾಪ್ 12 ಕೇಕ್ ಕಟಿಂಗ್ ಎಲ್ಲ ಮಾಡಿದ್ರಿ. ಅಕ್ಕಗಂತೂ ತುಂಬ ಖುಷಿ ಆಗೋಯ್ತು. ಸರ್ಪ್ರೈಸ್ ಆಗಿ ತುಂಬ ಲೇಟ್ ಆಗೋಯ್ತು. ಅದ್ಲೇನೆ ಮಾಡ್ಬಿಟ್ಟಿದ್ದ. ಅಮ್ಮ ಪ್ಲೀಸ್ ಅಂತ ಹೇಳಿ ಕೇಕ್ ತಿಂದಿಲ್ಲ, ಮೇಲ್ಗಡೆ ತಿಂದ್ಗಳನ್ನೆಲ್ಲ ತಿನ್ಕೊಂಡು ಕುತ್ಕೊಂಡಿದ್ದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅವ್ರ ಕೇಕ್ ಕಟ್ಟಿಂಗ್ ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ. ಬಟ್ ಆಮೇಲೆ ಕೇಕ್ ಕಟಿಂಗ್ ಮಾಡಿಲ್ಲ ಆಗ ನಮ್ಮ ಒಂದು ಮಕ್ಕಳಲ್ಲಿ ಕೇಕ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನಮಗೆ. ಯಾವೊಬ್ಬರು ಬಂದರೂ ಕೇಕ್ ಕಟಿಂಗ್ ಎಲ್ಲ ಮಾಡ್ತಾನೆ ಇರಲಿಲ್ಲ. ಈಗ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಟ್ರೆಂಡಿಂಗ್ ಆಗಿದೆ. ಬರ್ತ್ಡೇ ಅಂದಮೇಲೆ ಕೇಕ್ ಕಟ್ ಮಾಡಲೇಬೇಕು. ಬಟ್ ನಾವು ಓದಬೇಕಾದ್ರೆ, ನಾವು ಅಕ್ಕಂದ್ರೆಲ್ಲ ನಾವು ಓದಬೇಕಾದ್ರೆ ಕೇಕ್ ಅಂದರೆ ಏನಂತ ಗೊತ್ತಿರಲಿಲ್ಲ ನಮಗೆ. ಸುಮ್ಮನೆ ನಮ್ಮ ನಾವು ಕೆಲ್ಸಕ್ಕೆ ಹೋಗ್ತಿದ್ರಿ ಅಥವಾ ನಮ್ಮ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಆದಷ್ಟು ನಾನು ಲೈಕ್ ಮಾಡಿ, ಶೇರ್ ಮಾಡಿ.